ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ರ ಆಲ್ ಇನ್ ಒನ್ ಟಿಪ್ಸ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳನ್ನು ತಿಳಿಸ್ತಾ ಇದ್ದೀನಿ. ಈ ಎಲ್ಲ ಟಿಪ್ಸ್ಗಳು ಗೊತ್ತಿಲ್ಲದೆ ನೀವು ತುಂಬ ಟೈಮ್ ಹಾಗೂ ಹಣನ ವೇಸ್ಟ್ ಮಾಡಿರ್ತೀರಾ. ಸೊ ಫ್ರೆಂಡ್ಸ್, ಬನ್ನಿ ಹಾಗಾದರೆ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ನೋಡಿ. ಈ ಎಲ್ಲ ಟಿಪ್ಸ್ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ, ಓಕೆನಾ. ಸೊ ಫ್ರೆಂಡ್ಸ್, ಬನ್ನಿ ಇವಾಗ ಮೊದಲೇ ಟಿಪ್ ಯಾವುದಂತೇಳಿ ನೋಡ್ಕೊಂಡು ಬರೋಣ. ಸೊ ಮೊದಲನೇದಾಗಿ ನೋಡ್ತಾ ಇರ್ಬೋದು, ಇಲ್ಲಿ ಈ ರೀತಿ ನಾವು ಬಾಚಣಿಕೆಗಳನ್ನು ಡೈಲಿ ಯೂಸ್ ಮಾಡೋದ್ರಿಂದ ಇದರಲ್ಲೆಲ್ಲನೂ ಈ ರೀತಿ ಡಸ್ಟ್ ಕುಂತ್ಕೊಂಡು ಬಿಟ್ಟಿರುತ್ತೆ. ಇದನ್ನು ನಾವು ಹೇಗೆ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದಂತೇಳಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ನೀವು ಏನು ಹಾಕೋದು ಬೇಕಾಗಿಲ್ಲ. ಜಸ್ಟ್ ಇದಕ್ಕೆ ಮನೆಯಲ್ಲಿ ಯೂಸ್ ಮಾಡುವಂಥ ಪೌಡರ್ನ ಈ ರೀತಿ ನೀವು ಸ್ಪ್ರೆಡ್ ಮಾಡಿ ನಂತರ ಒಂದು ಟೂತ್ ಬ್ರಷ್ನ ಸಹಾಯದಿಂದ ಈ ರೀತಿ ರಿಮೂವ್ ಮಾಡಿಕೊಂಡ್ರೆ ಸಾಕು. ಇದರಲ್ಲಿರ್ತಕ್ಕಂಥ ಡಸ್ಟ್ ಎಲ್ಲನೂ ನೀಟಾಗಿ ರಿಮೂವ್ ಆಗುತ್ತೆ. ಸೊ ನೀವು ಕಡಿಮೆ ಸಮಯದಲ್ಲಿ ಇದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಆಗಾಗ ಕ್ಲೀನ್ ಮಾಡ್ಕೊಳ್ತಾ ಇದ್ದರೆ ಇದು ಡೈಲಿ ನಾವು ಒಬ್ಬರಿಂದ ಒಬ್ರು ಯೂಸ್ ಮಾಡೋದ್ರಿಂದ ಡ್ಯಾಂಡ್ರಫ್ ಕೂಡ ಆಗ್ತಾನೆ ಇರುತ್ತೆ ಒಬ್ಬರಿಂದ ಒಬ್ಬರಿಗೆ. ಸೊ ಈ ರೀತಿ ನೀವು ಮನೆಯಲ್ಲಿ ಕ್ಲೀನಿಂಗ್ನ ಮಾಡ್ಕೊಳ್ಳೋದು ಬೆಸ್ಟ್. ಸೊ ನೋಡ್ತಾ ಇದ್ದೀರಲ್ವ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ. ಸೊ ಈ ಒಂದು ಟಿಪ್ಸ್ನ ಟ್ರೈ ಮಾಡಿ ನೋಡಿ, ಖಂಡಿತ ಯೂಸ್ಫುಲ್ ಆಗುತ್ತೆ, ಓಕೆನಾ. ಸೊ ನೆಕ್ಸ್ಟ್ ಟಿಪ್ ಬಂದು ನೋಡ್ತಾ ಇರ್ಬೋದು, ಈ ರೀತಿ ಹಳೆ ಸಾಕ್ಸ್ಗಳನ್ನು ಯೂಸ್ ಮಾಡಿದ ನಂತರ ಒಂದೆಲ್ಲೋ ಕಳೆದೋಗ್ಬಿಟ್ಟಿರುತ್ತೆ, ಇನ್ನೊಂದನ್ನು ನಾವು ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀವಿ. ಈ ರೀತಿ ವೇಸ್ಟ್ ಅಂತ ಬಿಸಾಕೋ ಸಾಕ್ಸ್ಗಳನ್ನು ನೀವು ಕಿಚನ್ನಲ್ಲಿ ಈಗೂ ಕೂಡ ರಿಯೂಸ್ ಮಾಡ್ಕೊಳ್ಬೋದು. ಅದು ಹೇಗಂತೇಳಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ರಲ್ವ, ಮನೆಯಲ್ಲಿ ಯೂಸ್ ಮಾಡುವಂಥ ಕೊಕೊನೆಟ್ ಆಯಿಲ್ ಆಗಿರ್ಬೋದು ಅಥವಾ ಕುಕ್ಕಿಂಗಲ್ಲಿ ಯೂಸ್ ಮಾಡುವಂಥ ಆಯಿಲ್ ಬಾಟಲ್ಗಳಿಗೆ ನಾವು ಈ ರೀತಿ ಹಳೆಯ ಸಾಕ್ಸ್ಗಳನ್ನು ಹಾಕಿ ಈ ರೀತಿ ರಬ್ಬರ್ನ ಹಾಕಿ ಇಟ್ಕೊಳ್ಳೋದ್ರಿಂದ ಹೀಗೆ ಒಂದು ಸ್ವಲ್ಪ ಆಯಿಲ್ ಕೂಡ ಹತ್ತೋದಿಲ್ಲ. ಆವಾಗ ನೀವು ಕಿಚನ್ ಕೂಡ ತುಂಬಾ ಕ್ಲೀನ್ ಆಗಿ ಚೆನ್ನಾಗಿರುತ್ತೆ. ಸೊ ವೇಸ್ಟ್ ಅಂತ ಬಿಸಾಕೋ ಸಾಕ್ಸ್ಗಳನ್ನು ನೀವು ಹೀಗೂ ಕೂಡ ಒಂದ್ಸರಿ ರಿಯೂಸ್ ಮಾಡ್ಕೊಂಡು ನೋಡಿ, ಓಕೆನಾ. ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಸ್ವೆಟರ್ಗಳನ್ನು ಇವಾಗ ಒಂದು ಸ್ವಲ್ಪ ರೇನಿ ಸೀಸನ್ ಇರೋದ್ರಿಂದ ಚಳಿ ಆಗ್ತಾ ಇರುತ್ತಲ್ವ. ಸೊ ಎಲ್ಲರೂ ವೇರ್ ಮಾಡ್ತಾರೆ. ಇದನ್ನು ಕ್ಲೀನ್ ಮಾಡಿದ ನಂತರೂ ಬಟ್ಟೆ ಚೆನ್ನಾಗಿ ಒಣಗಿರೋದಿಲ್ಲ. ಸೊ ಹಾಗಾಗಿ ಇದರಿಂದ ಒಂಥರ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ. ಸೊ ಅದನ್ನು ಕೂಡ ಹೇಗೆ ರಿಮೂವ್ ಮಾಡೋದು ಮತ್ತು ಕಡಿಮೆ ಪ್ಲೇಸಲ್ಲಿ ಈ ರೀತಿ ದೊಡ್ಡ ಸ್ವೆಟರ್ಗಳನ್ನು ಹೇಗೆ ಫೋಲ್ಡ್ ಮಾಡೋದಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ವ, ವಾಶ್ ಮಾಡಿರುವಂತಹ ಈ ಒಂದು ಸ್ವೆಟರ್ ಒಳಗಡೆ ಒಂದು ಸ್ವಲ್ಪ ಫೋಲ್ಡ್ ಮಾಡುವಾಗ ಈ ರೀತಿ ಮನೆಯಲ್ಲಿ ಯೂಸ್ ಮಾಡುವಂಥ ಪೌಡರ್ನ ಹಾಕಿ ಇಡೋದ್ರಿಂದ ಇದರಲ್ಲಿರ್ತಕ್ಕಂಥ ಬ್ಯಾಡ್ ಸ್ಮೆಲ್ ಅನ್ನ ನಾವು ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಬಹುದು. ಹಾಗೇನೆ ಇದನ್ನ ಯಾವ ರೀತಿ ಫೋಲ್ಡ್ ಮಾಡೋದಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಬ್ಯಾಕ್ ಸೈಡ್ ಈ ರೀತಿ ಸ್ವೆಟರ್ ನ ಟರ್ನ್ ಮಾಡಿ ನಂತರ ಈ ರೀತಿ ಹ್ಯಾಂಡ್ಸ್ ನೆಕ್ ಅನ್ನ ಈ ರೀತಿ ಒಳಗಡೆ ಫೋಲ್ಡ್ ಮಾಡ್ಕೊಳ್ಬೇಕು. ನಂತರ ಕೆಳಗಿನ ಭಾಗನ ಮೇಲಿನ ಭಾಗದಲ್ಲಿ ಈ ರೀತಿ ಸೇರಿಸಿ ಇಡೋದ್ರಿಂದ ನೀಟಾಗಿ ಇದು ಫೋಲ್ಡ್ ಆಗುತ್ತೆ. ಎಷ್ಟು ಬೇಕಾದ್ರೂ ಕಡಿಮೆ ಪ್ಲೇಸ್ ಅಲ್ಲಿ ನೀವು ಜಾಸ್ತಿ ಸ್ವೆಟರ್ ಗಳನ್ನ ಸ್ಟೋರ್ ಮಾಡಬಹುದು. ಸೊ ಈ ಒಂದು ಟಿಪ್ಸ್ ಈ ಒಂದು ಮಳೆಗಾಲದಲ್ಲಿ ಖಂಡಿತ ಯೂಸ್ಫುಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಓಕೆನಾ. ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಲಿಪ್ ಬಾಮ್ ಅಥವಾ ಲಿಪ್ಸ್ಟಿಕ್ಗಳನ್ನು ನಾವು ಹಚ್ಕೊಳ್ತೀವಿ. ಬಟ್ ಆದರೆ ಅದು ಎಲ್ಲಾದರೂ ಔಟ್ಸೈಡ್ ಹೋಗ್ಬೇಕಾದ್ರೆ ಮತ್ತೆ ಏನಾದರೂ ಟೀನೋ ಇಲ್ಲ ಏನಾದರೂ ಊಟ ಮಾಡಿದಾಗ ಏನಾಗ್ತಾ ಇರುತ್ತೆ, ಅದೆಲ್ಲನೂ ರಿಮೂವ್ ಆಗ್ತಾ ಇರುತ್ತೆ. ಸೊ ಆವಾಗ ನಾವು ಮತ್ತೆ ಅಲ್ಲಿ ಹೋಗಿ ಲಿಪ್ಸ್ಟಿಕ್ನ ಹಚ್ಕೊಳ್ತೀವಿ. ಆವಾಗ ಅಷ್ಟು ಕಂಫರ್ಟ್ ಅಂತ ಅನ್ಸೋದಿಲ್ಲ ಅಲ್ಲಲ್ಲಿ ಹಚ್ಕೊಳ್ಳೋದು. ಸೊ ಆವಾಗ ನೀವು ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಸೊ ನೀವು ಲಿಪ್ಸ್ಟಿಕ್ ಹಚ್ಕೊಂಡ ನಂತರ ಮನೆಯಲ್ಲಿ ಯೂಸ್ ಮಾಡುವಂಥ ಯಾವುದಾದ್ರು ಪೌಡರ್ನ ಅದ್ರ ಮೇಲ್ಗಡೆ ಹಾಕಿ ಜಸ್ಟ್ ಈ ರೀತಿ ರಬ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ನೀವು ಟೀ, ಕಾಫಿ, ಊಟ ಏನಾದರೂ ತಿಂದ್ರೂ ಕೂಡ ಆ ಲಿಪ್ಸ್ಟಿಕ್ ಬೇಗನೆ ರಿಮೂವ್ ಆಗೋದಿಲ್ಲ. ಸೊ ಲಿಪ್ಸ್ಟಿಕ್ ಹಚ್ಕೊಳ್ಳೋರು ಯಾರಿಗೆಲ್ಲ ಇಷ್ಟ ಇದೆ ಅಲ್ವಾ, ಸೊ ಅವರಿಗೆ ಈ ಒಂದು ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಓಕೆನಾ. ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಪ್ಲಾಸ್ಟಿಕ್ ಬಾಕ್ಸ್ಗಳಾಗಿರ್ಬೋದು ಅಥವಾ ಮಗ್ಗುಗಳಾಗಿರ್ಬೋದು, ಈ ರೀತಿ ನಾವು ಬಾಕ್ಸ್ಗಳು ಹೊಡೆದೋದಾಗ ಇದಕ್ಕೆ ನಾವು ಫೆವಿಕಲ್ ಅಥವಾ ಫೆವಿಕ್ವಿಕ್ನ ಹಾಕ್ತೀವಿ. ಅಂದ್ರೂ ಕೂಡ ಇದಕ್ಕೆ ಒಂದು ಸ್ವಲ್ಪ ವೇಟ್ ಬಿದ್ದರೆ ಸಾಕು, ಇದು ರಿಮೂವ್ ಆಗ್ತಾ ಇರುತ್ತೆ. ಸೊ ಆ ರೀತಿ ಆಗಬಾರ್ದು ಅಂತಂದರೆ ಈ ಒಂದು ಒಡೆದು ಹೋಗಿರುವಂತಹ ಪ್ಲಾಸ್ಟಿಕ್ ಪಾತ್ರೆಗಳ ಮೇಲೆ ಒಂದು ಸ್ವಲ್ಪ ನೀವು ಸಾಲ್ಟನ್ನು ಹಾಕಿ ಇದನ್ನು ನೀಟಾಗಿ ಜೋಡಿಸ್ಕೊಳ್ಬೋದು. ಒಂದು ಸ್ವಲ್ಪ ಭಾರ ಬಿದ್ರೂ ಇದು ಮತ್ತೆ ಕ್ರ್ಯಾಕ್ ಎಲ್ಲ ಬಿಟ್ಕೊಳ್ಳೋದಿಲ್ಲ. ಸೊ ಹೇಗಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಒಡೆದೋಗಿರುವಂತಹ ಪಾತ್ರೆಗಳ ಮೇಲೆ ಒಂದು ಸ್ವಲ್ಪ ಫೆವಿಕ್ವಿಕ್ ಅನ್ನು ಈ ರೀತಿ ಹಾಕಿ ನಂತರ ಅದರ ಮೇಲ್ಗಡೆ ಒಂದು ಸ್ವಲ್ಪ ಸಾಲ್ಟನ್ನು ಈ ರೀತಿ ಹಾಕಿ 1-3 ಮಿನಿಟ್ಸ್ ಹಾಗೇನೆ ಬಿಡಬೇಕು. ಇದು ನೀಟಾಗಿ ಡ್ರೈ ಆದ ನಂತರ ಗಟ್ಟಿಯಾಗಿ ಅಂಟ್ಕೊಳ್ಳುತ್ತೆ. ಸೊ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ. ಸೊ ಇವಾಗ ಇದನ್ನು ರಿಮೂವ್ ಮಾಡ್ತಾ ಇದ್ದೀನಿ. ಅದು ಯಾವ ಪ್ಲೇಸಲ್ಲಿ ಹೊಡೆದಿತ್ತಲ್ವ ಅದೆಲ್ಲನೂ ನೀಟಾಗಿ ಅಂಟ್ಕೊಂಡಿದೆ. ನಾವು ಫೆವಿಕ್ವಿಕ್ ಮೇಲ್ಗಡೆ ಸಾಲ್ಟನ್ನು ಹಾಕಿರೋದ್ರಿಂದ ನೀರು ಬಿದ್ರೂ ಕೂಡ ಇದು ಬೇಗನೆ ಕರಗೋಗೋದಿಲ್ಲ. ಸೊ ಹಾಗೇನೆ ವೇಟ್ ಬಿದ್ರೂ ಇದು ಇನ್ನೊಂದ್ಸರಿ ಮತ್ತೆ ಕ್ರ್ಯಾಕ್ ಏನು ಆಗೋದಿಲ್ಲ. ಸೊ ಈ ಒಂದು ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಓಕೆನಾ. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇದರಲ್ಲಿ ನಿಮ್ಗೆ ಯಾವ ಟಿಪ್ಸ್ ಇಷ್ಟ ಆಯ್ತು ಅಂತಲೂ ಕೂಡ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ನಿಮ್ಗೆ ಯಾವ ರೀತಿ ಟಿಪ್ಸ್ ಬೇಕಂತಲೂ ಮಾತ್ರ ತಿಳಿಸೋದನ್ನು ಮರಿಬೇಡಿ, ಓಕೆನಾ. ಸೊ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.